ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣು ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಕೆಲವೊಮ್ಮೆ ದೇಶ ಬೇರೆ ಬೇರೆ ಆದರೂ ಕೂಡ, ಕಾಲ ಬೇರೆ ಬೇರೆ ಆದರೂ ಕೂಡ ಸಂದರ್ಭಗಳು ಹಿಂಗೆ ಬರ್ತಾವಲ್ಲ, ಬಹಳ ವಿಚಿತ್ರ ಅನ್ನೋದಿದೆ. ಇದನ್ನ ಯಾಕೆ ನಾನು ಈಗಲೇ ಪ್ರಾರಂಭಿಸಿದೆ ಅಂತಂದರೆ, ಪಾಶ್ಚಾತ್ಯ ಲೋಕದ ಒಂದು ತತ್ವಜ್ಞಾನ ಪರಂಪರೆಯನ್ನು ನಾವು ನೋಡಿದ್ದೀವಿ ಅಂತಂದ್ರೆ, ಕ್ರಿಸ್ತಪೂರ್ವ ಕಾಲದಲ್ಲಿ ಸಾಕ್ರೆಟಿಸ್, ಆತರ ಶಿಷ್ಯ ಪ್ಲೇಟೋ, ಅವ್ರ ಶಿಷ್ಯ ಅರಿಸ್ಟಾಟಲ್. ಅದನ್ನೇ ಇವತ್ತು ಯಥಾವತ್ತಾಗಿ ಏನಂತಂತಂದರೆ ನಮ್ಮ ಕನ್ನಡ ನಾಡಿನ ಒಂದು ಭುವನದ ಭಾಗ್ಯ ಅನ್ನುವಂತೆ ನಾವು ನೋಡ್ಕೊಂಡ್ವಿ ಅಂದ್ರೆ, ಪರಮ ಪೂಜ್ಯ ಹಾನಗಲ್ ಕುಮಾರಸ್ವಾಮಿಗಳವರು, ಅವರ ಶಿಷ್ಯರು ಪಂಡಿತ್ ಪಂಚಾಕ್ಷರ ಗವಾಯಿಗಳವರು, ಪಂಚಾಕ್ಷರ ಸ್ವಾಮಿಗಳವರು, ತರುವಾಯದಲ್ಲಿ ಪುಟ್ಟರಾಜ ಗವಾಯಿಗಳವರು. ಈ ಒಂದು ಇವತ್ತು ನಾನು ಯಾಕೆ ಈ ಮಾತನ್ನು ಇಲ್ಲಿ ಪ್ರಸ್ತಾಪಿಸಿದೆ ಅಂತಂದರೆ, ಇವತ್ತು ಮಾರ್ಚ್ 3 ಗಾನಯೋಗಿ ಪಂಡಿತ್ ಡಾಕ್ಟರ್ ಪುಟ್ಟರಾಜ ಗವಾಯಿಗಳವರ 112ನೇ ಹುಟ್ಟುಹಬ್ಬ. ಪಂಡಿತ್ ಪುಟ್ಟರಾಜ ಗವಾಯಿಗಳವರು ಅವರನ್ನು, ಅವರ ವ್ಯಕ್ತಿತ್ವವನ್ನು, ಅವರ ಭಾವಚಿತ್ರವನ್ನು ನೋಡಿದಾಗ ನನಗೆ ನೆನಪಾಗೋದು ಸರ್ವಜ್ಞನ ಒಂದು ತ್ರಿಪದಿ. ಭಾಳ ಚಂದ ಹೇಳ್ತಾನೆ ಸರ್ವಜ್ಞ. ಏನಂತಂದ್ರೆ, ಎಣ್ಣೆ ಬತ್ತಿಯ ನೇರಿ ನುಣ್ ಬೆಳಗ ನೀವಂತೆ, ಎಣ್ಣೆ ಬತ್ತಿಯ ನೇರಿ ನುಣ್ ಬೆಳಗ ನೀವಂತೆ, ಸಣ್ಣಾಗಿ ಸುಟ್ಟು ಬೆಳಗೀವ ಶಿವಯೋಗಿ ಸಣ್ಣಾತನೇನು ಅಂತ ಕೇಳ್ತಾನೆ ಸರ್ವಜ್ಞ. ಅಂದ್ರೆ ಎಣ್ಣೆ ಏನು ಮಾಡ್ತೈತಿ ಅಂತಂತಂದರೆ, ಹಣತೆಯಲ್ಲಿರ್ತಕ್ಕಂಥ ಎಣ್ಣೆ ಬತ್ತಿಯನ್ನು ನಿಧಾನವಾಗಿ ಏರ್ತಾ ತನ್ನನ್ನೇ ಸುಟ್ಕೊಳ್ತೈತಿ. ಸುಟ್ಕೊಂಡು ಜಗತ್ತಿಗೆ ಏನು ಮಾಡ್ತೈತಿ ಅಂದರೆ ಬೆಳಕನ್ನು ಕೊಡ್ತು. ಹಾಗೆ ಪಂಡಿತ್ ಪುಟ್ಟರಾಜ ಗವಾಯಿಗಳವರು ನಮಗೆ ಹೆಂಗೆ ಕಾಣಿಸ್ತಾರಪ್ಪ ಅಂತಂತಂದರೆ, ತಮ್ಮನ್ನು ಸಂಪೂರ್ಣವಾಗಿ ಸಮಾಜಕ್ಕೆ, ಅದರಲ್ಲಿ ವಿಶೇಷವಾಗಿ ಅಂಧರು ಮತ್ತು ಅನಾಥರಿಗೆ ಅರ್ಪಿಸಿಕೊಳ್ಳುವುದರ ಮೂಲಕವಾಗಿ ಅವರ ಬಾಳಿನಲ್ಲಿ ಬೆಳಕನ್ನು ಹಬ್ಬಿಸುವ ಸಲುವಾಗಿ ಅವ್ರು ಏನು ಮಾಡಿದರು ಅಂತ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡ್ರು. ಅದರಲ್ಲಿ ತಮ್ಮ ಬದುಕಿನ ಧನ್ಯತೆಯನ್ನು ಕಂಡುಕೊಂಡ್ರು. ಇದು ಪಂಡಿತ್ ಪಂಚಾಕ್ಷರ ಗವಾಯಿಗಳವರು, ಅವರ ಗುರುಗಳು, ಅವರ ಒಂದು ಆಶಯ ಏನಿತ್ತು ಅದನ್ನು ಕಾರ್ಯರೂಪದಲ್ಲಿ ಇಲ್ಲಿ ತರುವುದರಲ್ಲಿ ತಮ್ಮ ಧನ್ಯತೆಯನ್ನು ಪಡ್ಕೊಂಡ್ರು. ಪಂಡಿತ್ ಪುಟ್ಟರಾಜ ಗವಾಯಿಗಳವರು ಈ ಹಡೆದ ತಂದೆ ತಾಯಿಗಳಿಗೇನೆ ಕಷ್ಟ ಅನಿಸುವಂಥ ಅಂಧರು, ಅನಾಥ ಮಕ್ಕಳನ್ನು ತಮ್ಮ ಅಂಗೈ ಲಿಂಗವನ್ನಾಗಿ ಅವರು ಅಪ್ಪಿಕೊಂಡ್ರು, ಆರಾಧಿಸಿದರು. ಅವರ ಕಂಠದಲ್ಲಿ ಸಂಗೀತ ಶಾರದೆಯನ್ನು ತುಂಬಿದರು. ಅವರ ಬೆರಳುಗಳಲ್ಲಿ ನಾದ ಬ್ರಹ್ಮನನ್ನು ಏನಪ್ಪ ಅಂತಂದ್ರೆ ಮೂಡಿಸಿದರು. ಪರಿಣಾಮವಾಗಿ ಏನಾಯಿತು ಅಂತಂದ್ರೆ, ನಾಡಿನಾದ್ಯಂತ, ವಿಶ್ವದಾದ್ಯಂತ ಇವತ್ತು ಅವರ ಒಂದು ಪುಟ್ಟರಾಜ ಗವಾಯಿಗಳವರ ವೀರೇಶ್ವರ ಪುಣ್ಯಾಶ್ರಮದ ಸಂಗೀತದ ಹಣತೆಗಳು ನಾಡಿನ ತುಂಬೆಲ್ಲ, ದೇಶದ ತುಂಬೆಲ್ಲ, ವಿಶ್ವದ ತುಂಬೆಲ್ಲ ಏನಂತಂತಂದರೆ ಬೆಳಗ್ತಾಯಿವೆ. ಹೀಗಾಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳವರು ಅವರು ಶಿವಾನುಭವಿಗಳು, ಆಮೇಲೆ ಏನಂತಂತಂದರೆ ಲಿಂಗಾನುಭವಿಗಳು, ಆಮೇಲೆ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಲೋಕ ಕಂಡಂಥ ಒಬ್ಬ ಮಹಾನ್ ಗುರು ಅವರು. ಅವರು ಅಸಂಖ್ಯ ಸಂಗೀತ ಶ್ರೇಷ್ಠರನ್ನು ಏನಂತಂದ್ರೆ ಈ ವೀರೇಶ್ವರ ಪುಣ್ಯಾಶ್ರಮದ ವೇದಿಕೆಯ ಮೂಲಕವಾಗಿ ಏನಪ್ಪ ಅಂತಂದ್ರೆ ನಾಡಿಗೆ, ವಿಶ್ವಕ್ಕೆ ಕೊಟ್ಟರು. ಅದರಲ್ಲಿ ಅವರೆಲ್ಲರನ್ನೂ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬರನ್ನು ಮಾತ್ರ ನಾನು ಒಂದು ಸಾಂಕೇತಿಕವಾಗಿ ಅಥವಾ ಪ್ರಾತಿನಿಧಿಕವಾಗಿ ಇಲ್ಲಿ ಹೇಳಲಿಕ್ಕೆ ಬರೆಸ್ತೇನೆ. ಅವರು ಪಂಡಿತ್ ವೆಂಕಟೇಶ್ ಕುಮಾರ್ರವರು. ಪಂಡಿತ್ ವೆಂಕಟೇಶ್ ಕುಮಾರ್ರವರು ಇವತ್ತು ಸಾಹಿತ್ಯ ಲೋಕದ ದಿಗ್ಗಜರವರು. ಕಿರಾಣ ಮತ್ತು ಗ್ವಾಲಿಯರ್ ಘರಾಣೆಯಲ್ಲಿ ಅವರು ಅದ್ಭುತ ಗಾಯಕರವರು. ಆಮೇಲೆ ಹಿಂದೂಸ್ತಾನಿ ಸಂಗೀತದಲ್ಲಂತೂ ಅವರು ಅಭಿಜಾತ ಸಾಮ್ರಾಟರು ಅಂತಲೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೇನು ಅಂತಂತಂದರೆ, ಪಂಡಿತ್ ಪುಟ್ಟರಾಜ ಗವಾಯಿಗಳವರು ಒಬ್ಬ ಅದ್ಭುತವಾದಂಥ ಒಂದು ಶಕ್ತಿಯಾಗಿ ನಮಗೆ ಕಾಣಿಸ್ತಾರೆ. ನಮ್ಮ ಆರಾಧ್ಯ ದೈವವಾಗಿ ಅವರು ನಮ್ಮ ಮನಸ್ಸನ್ನು ಗೆಲ್ತಾರೆ, ನಮ್ಮಲ್ಲಿ ಭಕ್ತಿಯನ್ನು ಸ್ಫುರಿಸ್ತಾರೆ. ಅವರು ಸ್ವತಃ ಪಂಡಿತ್ ಪುಟ್ಟರಾಜ ಗವಾಯಿಗಳವರೇ ಏನಪ್ಪ ಅಂತಂದ್ರೆ, ಅವ್ರದ್ದು ಎಂಥ ಹಿರಿಮೆ ಅಂತಂದ್ರೆ, ಅವರು ತ್ರಿಭಾಷಾ ಪಂಡಿತರಾಗಿದ್ದರು. ಅವರು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಈ 3 ಭಾಷೆಯಲ್ಲಿ ಪಂಡಿತರಾಗಿದ್ದರು. ಆಮೇಲೆ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತ ಉಭಯ ಗಾನ ವಿಶಾರದರು ಕೂಡ ಅವರಾಗಿದ್ದರು. ಆಮೇಲೆ ಸಕಲ ವಾದ್ಯ ವಾದನದಲ್ಲಿ ಅವರು ಪ್ರವೀಣರಾಗಿದ್ದರು. ಯಾವುದೇ ವಾದ್ಯವನ್ನು ಕೊಟ್ಟರೂ ಕೂಡ ಅಷ್ಟೇ ಪರಿಣಿತಿಯಿಂದ, ಅಷ್ಟೇ ಒಂದು ಶ್ರೇಷ್ಠತ್ವದಿಂದ ಅದನ್ನು ನುಡಿಸಬಲ್ಲವರಾಗಿದ್ದರು. ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಏನಂತಂತಂದರೆ, ಯಾವ ಕಲಾಕಾರ ಇನ್ನೂ ಅಪರಿಪೂರ್ಣ ಇರ್ತಾನೆ ಆತ ತನ್ನ ಇದು ಸಂಗೀತ ಸಲಕರಣೆಗಳೊಂದಿಗೆ ಜಗಳಾಡ್ತಾನೆ.
ಆದರೆ ಯಾವ ಕಲಾಕಾರ ಪೂರ್ಣ ಮಟ್ಟದಲ್ಲಿ ಪರಿಣಿತರಾಗಿರ್ತಾನೆ ಆ ಸಂಗೀತ ವಾದ್ಯಗಳೊಂದಿಗೆ ಆಟ ಆಡ್ತಾನೆ ಅಂತಕ್ಕಂಥ ಇದು ಮಾಡ್ತಾರೆ. ಹೀಗೇನಂತಂದ್ರೆ ಪಂಡಿತ್ ಪುಟ್ಟರಾಜ ಗವಾಯಿಗಳವರು ಒಂದು ನಾಡು ಕಂಡಂಥ ಶ್ರೇಷ್ಠರು. ಅದ್ರ ಜೊತೆಗೆ ಅವ್ರು ಏನು ಮಾಡಿದರು ಅಂತಂತಂದರೆ ಸುಮಾರು 70 ಗ್ರಂಥಗಳನ್ನು ಅವ್ರು ಏನು ಮಾಡಿದರು ಅಂತಂತಂದ್ರೆ ರಚಿಸಿದರು. 70 ಗ್ರಂಥಗಳನ್ನು ಅವ್ರು ರಚಿಸಿದರು. ಇದು ದಾಖಲೆ ಇದು. ಆಮೇಲೆ ಅದರ ಜೊತೆಗೆ ಈ ವೀರೇಶ್ವರ ಪುಣ್ಯಾಶ್ರಮದ ಒಂದು ಆರ್ಥಿಕ ಒಂದು ಭದ್ರತೆಯ ಸಲುವಾಗಿ, ಆರ್ಥಿಕ ಅವಶ್ಯಕತೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ತಮ್ಮ ಪೂಜ್ಯ ಪಂಚಾಕ್ಷರ ಗವಾಯಿಗಳವರ ಅಪ್ಪಣೆಯ ಮೇರೆಗೆ ಅವರು ಏನು ಮಾಡಿದರು ಅಂತ ಒಂದು ನಾಟಕ ಸಂಘವನ್ನು ಆರಂಭಿಸಿದರು. ಆ ನಾಟಕ ಸಂಘಗಳಿಗೆ ಸ್ವತಃ ತಾವೇ ಸಾಮಾಜಿಕ ಮತ್ತು ಏನಂತಂದ್ರೆ ಭಕ್ತಿ ಪ್ರಧಾನವಾದಂಥ ಅಂದರೆ ಜನಮನವನ್ನು ಅತ್ಯಂತ ಸಾತ್ವಿಕಗೊಳಿಸ್ತಕ್ಕಂಥ ಶ್ರೇಷ್ಠ ನಾಟಕಗಳನ್ನು ಕೊಟ್ಟರು. ಅದರಲ್ಲಿ ಏನು ಅಂತಂತಂದರೆ ಬಹುಶಃ ಈ ಒಂದು 60 ವರ್ಷದ ಹಿಂದಿನವರಿಗೆ ನೆನಪಿರಲೇಬೇಕು, ಗೊತ್ತಿರಬೇಕು ಅಂತಂದರೆ ಪಂಡಿತ್ ಪುಟ್ಟರಾಜ ಗವಾಯಿಗಳವರು ರಚಿಸಿದಂಥ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಇಡೀ ವರ್ಷ ಏನಂತಂದ್ರೆ ಪ್ರಯೋಗಗೊಂಡಿತು. ಅದು ಕಿಕ್ಕಿರಿದ ಏನಪ್ಪ ಅಂತಂತಂದ್ರೆ ಒಂದು ಸಭಿಕರಿಂದ ಪ್ರೇಕ್ಷಕರಿಂದ ತುಂಬಿದಂಥ ಒಂದು ವೇದಿಕೆಯಲ್ಲಿ ಅದು ಏನಂತಂದರೆ ಭಾರಿ ಯಶಸ್ಸನ್ನು ಹೀಗೆ ಅದು ಕಾಣ್ತು. ಇಲ್ಲಿ ನಮಗೆ ಅನಿಸೋದು ಏನು ಅಂತಂತಂದರೆ ನಾವು ಯಾಕೆ ಪಂಡಿತ್ ಪುಟ್ಟರಾಜರವರನ್ನು ಪವಾಡ ಪುರುಷರು ಅಂತ ಹೇಳ್ತೀವಿ ಅಂತಂತಂದರೆ ನಮ್ಗೆ ಒಂದು ಸಂಗೀತ ಅದನ್ನು ಕಲೀಲಿಕ್ಕಿನ ಅದರಲ್ಲಿ ಪರಿಣಿತಿ ಪಡೀಲಿಕ್ಕಿನ ನಮಗೊಂದು ಆಯುಷ್ಯ ಬೇಕು. ಆಮೇಲೆ ಸಾಹಿತ್ಯ ಅದರ ಸಲುವಾಗಿನ ಒಂದು ಆಯುಷ್ಯ ಬೇಕು. ಆಮೇಲೆ ಈ ಧಾರ್ಮಿಕ ಶ್ರೇಷ್ಠತ್ವ ಭಕ್ತಿ ಇದರಲ್ಲಿಯೂ ಕೂಡ ಅಂದರೆ ಒಂದೊಂದು ಆಯಾಮಕ್ಕೆ ಒಂದೊಂದು ಆಯುಷ್ಯ ಬೇಕಾದನಪ್ಪ ಅಂದ್ರೆ ಈ ಎಲ್ಲ ಆಯಾಮಗಳನ್ನು ಒಂದೇ ಆಯುಷ್ಯದಲ್ಲಿ ಮೈಗೂಡಿಸಿಕೊಂಡವರು ಯಾರಪ್ಪ ಅಂತಂದ್ರೆ ಪಂಡಿತ್ ಪುಟ್ಟರಾಜ ಗವಾಯಿಗಳವರು ಅಂತಕ್ಕಂಥದ್ದು. ಹೀಗೆ ಏನು ಅಂತಂತಂದರೆ ಪಂಡಿತ್ ಪುಟ್ಟರಾಜ ಗವಾಯಿಗಳವರು ನಮ್ಮ ಮಧ್ಯದಲ್ಲಿ ನಡೆದಾಡುವ ದೇವರು ಅಂತ ಹೇಳ್ತಾರಲ್ಲ, ಇದು ಅಕ್ಷರಶಃ ಅವರಿಗೆ ಅನ್ವಯಿಸುವಂಥ ಒಂದು ಅದ್ಭುತವಾದದ್ದು. ಅವ್ರ ಹೆಸರೇ ಏನಂತಂತಂದರೆ ಆ ರೀತಿಯಲ್ಲಿ ನಮ್ಮಲ್ಲಿ ಒಂದು ಭಕ್ತಿಯನ್ನು ಸ್ಫೂರ್ಸೈತಿ. ಅಂಥ ಒಬ್ಬ ಶ್ರೇಷ್ಠ ಶಕ್ತಿಯ ಕಾಲಘಟ್ಟದಲ್ಲಿ ನಾವಿದ್ವಿ. ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡುವಂಥ ಭಾಗ್ಯ ನಮ್ಮದಾಗಿತ್ತು ಅನ್ನೋದೇ ನಮ್ಮ ಬದುಕಿನ ಒಂದು ಬಹುದೊಡ್ಡ ಭಾಗ್ಯ ಅಂತ ನಾನು ಇಲ್ಲಿ ಭಾವಿಸ್ತೇನೆ. ಪುಟ್ಟರಾಜ ಗವಾಯಿಗಳವರು ಏನಂತಂತಂದರೆ ಅವರ ಒಂದು ಘಟನೆ ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತದೆ. 1960ನೇ ಇಸ್ವಿಯ ಸಂದರ್ಭ, ಪರಮ ಪೂಜ್ಯ ಪಂಡಿತ್ ಪುಟ್ಟರಾಜ ಗವಾಯಿಗಳವರು ಬಸವ ಪುರಾಣವನ್ನು ಆವಾಗ ಬರೆದರು. ಅವರು ಹಿಂದಿಯಲ್ಲಿ ಬರೆದರು ಅದನ್ನು. ಈ ಪುರಾಣ ಹಿಂದಿಯಲ್ಲಿ ಬರೆದ ಈ ಪುರಾಣ ಅಂದಿನ ಕೊಪ್ಪಳದ ಲೋಕಸಭಾ ಸದಸ್ಯರಾಗಿದ್ದಂಥ ಸಂಸದರಾಗಿದ್ದಂಥ ಅಗಡಿ ಸಂಗಣ್ಣವ್ರ ಗಮನಕ್ಕೆ ಬಂದರು. ಅವರು ಎಷ್ಟು ಉತ್ಸಾಹ ತೊಗೊಂಡ್ರು ಅಂತಂತಂದ್ರೆ ಪಂಡಿತ್ ಪುಟ್ಟರಾಜರವರು ಬರೆದಂಥ ಹಿಂದಿಯಲ್ಲಿ ಬರೆದಂಥ ಬಸವ ಪುರಾಣವನ್ನು ಅವರು ಅಂದಿನ ರಾಷ್ಟ್ರಾಧ್ಯಕ್ಷರಾಗಿದ್ದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಅದನ್ನು ಹೋಗಿ ಮುಟ್ಟಿಸಿದರು. ಅದು ಹಿಂದಿಯಲ್ಲಿದ್ದರಿಂದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು ಭಾಳ ಆಸಕ್ತಿಯಿಂದ ಅದನ್ನು ಓದಿದರು. ಆಮೇಲೆ ಅಗಡಿ ಸಂಗಣ್ಣವರಿಗೆ ಬರಲಿಕ್ಕೆ ಹೇಳಿದರು. ಅಗಡಿ ಸಂಗಣ್ಣವರಿಗೆ ಇಷ್ಟು ಮುಕ್ತವಾಗಿ ಹೇಳಿದರು, ನನಗೆ ಈ ಬಸವ ಪುರಾಣವನ್ನು ಬರೆದಂಥ ಆ ಪೂಜ್ಯರನ್ನು ಅವರು ಪರಿಚಯ ಮಾಡಿಕೊಳ್ಬೇಕು ಅಂತಕ್ಕಂಥ ಆಸೆ ಇದೆ ಅಂತಂದು. ಅದಕ್ಕೆ ತೀವ್ರವಾಗಿ ಸ್ಪಂದಿಸಿದಂಥ ಅಗಡಿ ಸಂಗಣ್ಣವರು 1961 ಫೆಬ್ರವರಿ 4ರಂದು ರಾಷ್ಟ್ರಪತಿ ಭವನದಲ್ಲಿ ಪರಮ ಪೂಜ್ಯ ಆಗ ಅಗಡಿ ಸಂಗಣ್ಣವರು ಪಂಡಿತ್ ಪುಟ್ಟರಾಜ ಗವಾಯಿಗಳವರನ್ನು ರಾಷ್ಟ್ರಪತಿ ಭವನದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೊಂದಿಗೆ ಭೇಟಿಯ ವ್ಯವಸ್ಥೆಯನ್ನು ಮಾಡಿದರು. ಡಾಕ್ಟರ್ ರಾಜೇಂದ್ರ ಪ್ರಸಾದರವರು ಪಂಡಿತ್ ಪುಟ್ಟರಾಜ ಗವಾಯಿಗಳವರನ್ನು ನೋಡಿ ಇಷ್ಟು ಭಾವುಕರಾದರು. ಅವ್ರು ಹೇಳಿದರು, ತಾವು ಬರೆದಂಥ ಬಸವ ಪುರಾಣ ಏನೈತಲ್ಲ ಅದು ನಮ್ಮ ದೇಶದ ಸಾಹಿತ್ಯಕ್ಕೆ ಕೊಟ್ಟಂಥ ಒಂದು ಅಮೂಲ್ಯ ಕೊಡುಗೆ ಅಂತಂದು ಅತ್ಯಂತ ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಅಷ್ಟೇ ಅಲ್ಲ, ಪೂಜ್ಯ ಪಂಡಿತ್ ಪುಟ್ಟರಾಜ ಗವಾಯಿಗಳವರಿಗೆ ಸನ್ಮಾನಿಸಿ ಅವರು ಭಕ್ತಿಪೂರ್ವಕವಾಗಿ ಅವ್ರನ್ನ ಬೀಳ್ಕೊಟ್ರು ಅಂತಕ್ಕಂಥದ್ದು. ಇದು ಒಂದು ಕಡೆ ಏನಪ್ಪ ಅಂದ್ರೆ ಭಕ್ತರು ಕೂಡ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಬಗ್ಗೆ ಎಷ್ಟು ಅವರಿಗೆ ಉತ್ಕಟವಾದ ಒಂದು ಭಕ್ತಿ ಅವ್ರನ್ನ ನೋಡಿದ್ರು ಅಂತಂತಂದರೆ, ಈ ಧಾರವಾಡದಲ್ಲಿ ಮುರುಘಾ ಮಠದಲ್ಲಿ ಪೂಜ್ಯ ಮಹಾಂತಪ್ಪ ಸ್ವಾಮೀಜಿಯವರು ಆ ಪೀಠಾಧಿಪತಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಪುಟ್ಟರಾಜ ಗವಾಯಿಗಳವರ ತುಲಾಭಾರ ಮೊದಲಿಗೆ ಅಲ್ಲಿ ನಡೀತು. ತರುವಾಯದಲ್ಲಿ ನಾಡಿನಾದ್ಯಂತ ಸುಮಾರು 2273ಕ್ಕೂ ಹೆಚ್ಚು ಏನಂತಂದ್ರೆ ತುಲಾಭಾರಗಳು ನಡೆದು. ಇದು ಒಂದು ವಿಶ್ವ ದಾಖಲೆ. ಇದು ಒಂದು ಕಡೆ ಏನಪ್ಪ ಅಂತಂದ್ರೆ ಒಂದೇ ದಿನದಲ್ಲಿ ದಾವಣಗೆರೆಯಲ್ಲಿ 150 ತುಲಾಭಾರಗಳು ಏನಪ್ಪ ಅಂತಂದ್ರೆ ನಡೆದು. ಇದೇ ಒಂದು ಪರಂಪರೆಯಲ್ಲಿ ಏನಂತಂದ್ರೆ ಪರಮ ಪೂಜ್ಯ ಕಲ್ಲಯ್ಯಜ್ಜರವರು ಕೂಡ ಏನಂತಂದ್ರೆ ಅವರ ತುಲಾಭಾರಗಳು ಕೂಡ ಈಗಾಗಲೇ
1700ರಷ್ಟು ಏನಪ್ಪ ಅಂತಂದ್ರೆ ಸಂಖ್ಯೆಯನ್ನು ಮೀರಿವೆ ಅನ್ನೋದು ನಿಜವಾಗಿಯೂ ನಮಗೆ ಅಭಿಮಾನ ಪಡ್ತಕ್ಕಂಥದ್ದು ಮತ್ತು ಭಾಳ ಹೆಮ್ಮೆ ಪಡ್ತಕ್ಕಂಥ ಮಾತು ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಪಂಡಿತ್ ಪುಟ್ಟರಾಜ ಗವಾಯಿಗಳವರು ಎಂದೂ ಅಹಂಕಾರವನ್ನು ತಮ್ಮ ಬಳಿ ಸುಳಿಯೋಗೊಟ್ಟಿಲ್ಲ. ಅವರು ಇದು ಅವರ ಶ್ರೇಷ್ಠತ್ವ. ಬಸವಣ್ಣನವ್ರು ಹೇಳಿದ್ರಲ್ಲ, ನನಗಿಂತ ಕಿರಿಯರಿಲ್ಲ, ಅಕ್ಷರಶಃ ತದ್ರೂಪ ಅವರು ಯಾರಾಗಿದ್ರಪ್ಪ ಅಂತಂದ್ರೆ ಪಂಡಿತ್ ಪುಟ್ಟರಾಜ ಗವಾಯಿಗಳು. ಅವರು ಆಗಾಗ ಹೇಳ್ತಿದ್ರು ಏನು ಅಂತಂದರೆ, ನನ್ನ ಹೆಸರು ಪುಟ್ಟ, ನಾನಿರೋದು ಪುಟ್ಟನ, ಆಮೇಲೆ ನಾ ಮಾಡೋ ಕೆಲಸನೂ ಕೂಡ ಪುಟ್ಟ ಕೆಲಸನ. ಆದ್ರೆ ನೀವು ಭಕ್ತರೇನದಿರಲ್ಲ, ನೀವೇನೈತೆ ಅಂತ ನಾ ಮಾಡಿದಂಥ ಪುಟ್ಟ ಕೆಲಸಗಳನ್ನೇ ಅಗದಿ ಪ್ರೀತಿಯಿಂದ ಏನಪ್ಪ ಅಂದ್ರೆ ನಾವು ದೊಡ್ಡದು ಮಾಡ್ತಿರಲ್ಲ. ಹೀಗಾಗಿ ನಾನು ಮಾಡುವ ಕಾರ್ಯಗಳಿಗಿಂತ ನಿಮ್ಮ ಪ್ರೀತಿ ಏನಂತಂತಂದ್ರೆ ದೊಡ್ಡದು ಅಂತ ಹೇಳುವುದರ ಮೂಲಕವಾಗಿ ಮತ್ತೆ ಭಕ್ತರನ್ನು ಏನು ಮಾಡ್ತಿದ್ರು ಅಂತಂದ್ರೆ ಅವರು ಭಕ್ತರಲ್ಲಿ ದೇವರನ್ನು ಕಾಣ್ತಿದ್ರು. ಸಾಮಾನ್ಯವಾಗಿ ಹೇಳ್ತಾರೆ, ಭಕ್ತರು ದೇವರಲ್ಲಿ ಮೂರ್ತಿಯಲ್ಲಿ ದೇವರನ್ನ ಕಾಣ್ಯಪ್ಪ ಅಂತಂದ್ರೆ ಪೂಜ್ಯ ಪಂಡಿತ್ ಪುಟ್ಟರಾಜ ಗವಾಯಿಗಳವರು ಭಕ್ತರಲ್ಲಿ ಏನು ಮಾಡ್ತಿದ್ರು ಅಂದ್ರೆ ಅವರು ದೇವರನ್ನು ಕಾಣ್ತಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೇವೆ. ಹೀಗೆ ಏನು ಅಂತಂತಂದ್ರೆ ಪಂಡಿತ್ ಪುಟ್ಟರಾಜ ಗವಾಯಿಗಳವರು ನಮ್ಮ ಮಧ್ಯದಲ್ಲಿ ಒಬ್ಬ ಶ್ರೇಷ್ಠ ಆಧ್ಯಾತ್ಮ ಶಕ್ತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೊಳೆಯನ್ನು, ಅಹಂಕಾರ ಕೊಳೆಯನ್ನು ಕಳೀತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಅವರು ನಮಗೆ ಕಾಣಿಸ್ತಾರೆ. ಅದರಲ್ಲಿ ಬಸವ ಪುರಾಣದಲ್ಲಿ ಪ್ರಾರಂಭದಲ್ಲಿನೇ ಬರ್ದಾರೆ. ಎಷ್ಟು ಚಂದ ಬರ್ದಾರೆ ಅಂತಂತಂದರೆ, ಮೈ ಚೋಟೋ ಮೇ ಚೋಟಾ ಹೂँ, ಕ್ಯಾ ಹೈ ಮುझे ಆಂಕ್ ಭೀ ನಹಿ, ಮೈ ಚಾಹತಾ ಹೂँ ಗುರುಬಲ ಹಿ ಅಂತಕ್ಕಂಥದ್ದು ಪ್ರಾರಂಭದಲ್ಲಿ. ಈ ಸಾಲುಗಳನ್ನೇ ಓದಿದಾಗ ಇಂಥ ಒಂದು ಬೃಹತ್ ಹಿಂದಿಯಲ್ಲಿ ಬಸವ ಪುರಾಣವನ್ನು ಬರೆದಂಥ ಪೂಜ್ಯರು ತಮ್ಮಲ್ಲಿ ನಾನು ಬರೀ ಸಣ್ಣವರಲ್ಲಿ ಸಣ್ಣವರು ಅಂತಂದು ಅವರು ಹೇಳ್ಕೊಳ್ತಾರೆ ತಮ್ಮನ್ನು ಅಂತಕ್ಕಂಥದ್ದು. ಹೀಗೆ ಏನು ಅಂತಂತಂದರೆ ಪಂಡಿತ ಪುಟ್ಟರಾಜ ಗವಾಯಿಗಳವರ ಈ ಒಂದು ಶ್ರೇಷ್ಠತ್ವವನ್ನು ಗೌರವಿಸಿ ಕೇಂದ್ರ ಸರ್ಕಾರ, ಭಾರತದ ಸರ್ಕಾರ 1975 ಸಂದರ್ಭದಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಕರ್ನಾಟಕ ರಾಜ್ಯವು ಕೂಡ ಸಂಗೀತ ವಿದ್ವಾನ್, ಆಮೇಲೆ ನಾಡೋಜ, ಹೀಗೆ ಬೇರೆ ಬೇರೆ ಪ್ರಶಸ್ತಿ ಪುರಸ್ಕಾರಗಳು ಅವ್ರಿಗೆ ಬಂದು ಅನ್ನೋದಕ್ಕಿಂತ ಅವ್ರಿಗೆ ಶ್ರೇಷ್ಠತ್ವಕ್ಕೆ ಅವು ಸಹಜವಾಗಿದ್ದು ಅನ್ನೋದನ್ನು ಅದರ ಜೊತೆಗೆ 1974 ಇಸ್ವಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಏನಪ್ಪ ಅಂತಂದ್ರೆ ಕೊಡ್ತೀವಿ ಅನ್ನೋದನ್ನು ನಾವು ಇಲ್ಲಿ ಮುಖ್ಯವಾಗಿ ಗಮನಿಸ್ತೇವೆ. ಪಂಡಿತ್ ಪುಟ್ಟರಾಜ ಗವಾಯಿಗಳವರನ್ನು ನಾವು ಶಬ್ದಗಳಲ್ಲಿ ಹಿಡಿದಿಡ್ತೀವಿ ಅಂತಂದರೆ ಸಾಧ್ಯ ಇಲ್ಲದ ಮಾತು. ಅವರು ಶಬ್ದಾತೀತರು. ಅವರ ಒಂದು ಶ್ರೇಷ್ಠತ್ವ ಏನಪ್ಪ ಅಂತಂದ್ರೆ ಅದರ ಒಂದು ಅಣು ನಮ್ಮ ಬಾಳಿಗೆ ಬೆಳಕಾಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಶಯವಾಗಿದೆ. ಈ ಹಂತದಲ್ಲಿ ಪಂಡಿತ್ ಪುಟ್ಟರಾಜರವರ 112ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ನೆನೆಯಲೇಬೇಕಾದಂಥ 3 ಶ್ರೇಷ್ಠರಾದರೆ, ಒಂದು ಪಂಡಿತ್ ಪುಟ್ಟರಾಜ ಗವಾಯಿಗಳವರ ತಂದೆಯವರಾಗಿದ್ದಂತಹ ರೇವಣಸಿದ್ದಯ್ಯನವರು, ಅವರ ತಾಯಿಯವರಾಗಿದ್ದಂತಹ ಸಿದ್ದಮ್ಮನವರು, ಅದರ ಜೊತೆಗಿನ ಅತ್ಯಂತ ಪ್ರೀತಿ ಕಾಳಜಿ, ತಂದೆಯನ್ನು ಕಳೆದುಕೊಂಡಂಥ ಮಗು ಇದು ಪುಟ್ಟ ಅಂತಂದು ತಿಳ್ಕೊಂಡು ಅವರ ಭವಿಷ್ಯದ ಬಗ್ಗೆ ತೀವ್ರವಾಗಿ ಚಿಂತಿಸುತ್ತಿದ್ದಂತಹ ಸ್ವತಃ ಸಂಗೀತಗಾರರಾಗಿದ್ದಂತಹ ಚಂದ್ರಶೇಖರಯ್ಯನವರು ಏನು ಮಾಡಿದರು ಅಂತಂದರೆ ಬಾಲಕ ಪುಟ್ಟರಾಜರವ್ರನ್ನ ಕರ್ಕೊಂಡು ಬಂದು ಪಂಚಾಕ್ಷರ ಗವಾಯಿಗಳವರ ಮಡಿಲಿಗೆ ಏನಪ್ಪ ಅಂದ್ರೆ ಒಪ್ಪಿಸಿದರು. ಇದು ಇಡೀ ಮುಂದಿನ ಇತಿಹಾಸಕ್ಕೆ ಏನಪ್ಪ ಅಂದ್ರೆ ಒಂದು ಹೊಸ ತಿರುವನ್ನು ಪೂಜ್ಯ ಚಂದ್ರಶೇಖರಯ್ಯನವರು ಕೊಟ್ಟರು ಅನ್ನೋದು ನಾವು ಇಲ್ಲಿ ಅವರನ್ನ ಭಾಳ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ಮರಿಸಲೇಬೇಕಾಗ್ತದೆ. ಯಾಕಂದರೆ ಅಲ್ಲಿಂದ ಬೆಳಕು ಏನಪ್ಪ ಅಂತಂದರೆ ಬೆಳಕಿನ ಜಲಪಾತದಲ್ಲಿ ಏನಪ್ಪ ಅಂದ್ರೆ ತನ್ನನ್ನು ಕಂಡುಕೊಳ್ಳುವುದರ ಮೂಲಕವಾಗಿ ಇವತ್ತು ನಮ್ಮೆಲ್ಲರ ಮನಮಂದಿರಗಳಲ್ಲಿ ಪುಟ್ಟರಾಜರವರ ಹೆಸರು, ಅವರ ಸ್ಮರಣೆ ಅದು ನಮ್ಮ ಬದುಕಿನ ಒಂದು ದಾರಿ ದೀಪವಾಗಿದೆ ಅಂತ ಹೇಳ್ತಾ ಪಂಡಿತ್ ಪುಟ್ಟರಾಜ ಗವಾಯಿಗಳವರು ನಡೆದಾಡುವ ದೇವರು. ಅವರು ಈ ಲೋಕದಲ್ಲಿ ನಮ್ಮ ಬದುಕಿಗೆ ಬೆಳಕನ್ನು ಬೀರುವಂಥ ಒಂದು ಆಶೀರ್ವಾದವನ್ನು ಕರುಣಿಸಲಿ ಅಂತ ಹೇಳುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೀವು ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ್. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮರೆಯದೇ ತಮ್ಮ ಕಮೆಂಟ್ಗಳು ನನಗೆ ಭಾಳ ಅಮೂಲ್ಯ. ಯಾಕಂತಂತಂದರೆ ತಮ್ಮ ಸಮಯಕ್ಕೆ ಒಂದು ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ, ವೇದಿಕೆಯ ಸಾರ್ಥಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನನ್ನನ್ನು ನಾನು ಸಜ್ಜುಗೊಳಿಸಿಕೊಳ್ಳುವಲ್ಲಿ ತಮ್ಮ ಕಮೆಂಟ್ಗಳು ನನಗೆ ಬಹಳ ಅಮೂಲ್ಯ. ಆ ರೀತಿಯಲ್ಲಿ ತಮ್ಮ ಕಮೆಂಟ್ಗಳ ಮೂಲಕ ನನಗೆ ಪ್ರೋತ್ಸಾಹಿಸ್ತೀರಿ ಅಂತ ಹೇಳಿ ನನ್ನ ಮಾತುಗಳನ್ನ
ಮುಗಿಸ್ತೆ.